ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಫಸ್ಟ್ PUC ಗೆ ಸಂಬಂಧಪಟ್ಟಂತಹ ಇಂಗ್ಲಿಷ್ ಗ್ರಾಮರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮಲ್ಲಿ ಕ್ವಶನ್ ಟ್ಯಾಗ್ಸ್ಗೆ ಸಂಬಂಧಪಟ್ಟಂತೆ ಸುಮಾರು 2 ಅಂಕಗಳಿಗೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಒಂದು ಕ್ವಶನ್ ಟ್ಯಾಗ್ಸ್ಗೆ ಆನ್ಸರನ್ನು ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದಕ್ಕೆ ಟಿಪ್ಸ್ಗಳನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ. ಸುಮಾರು ಎಕ್ಸಾಂಪಲ್ಸ್ಗಳನ್ನು ತೆಗೆದುಕೊಂಡು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಯಾವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿರ್ತಕ್ಕಂತಹ ಎಲ್ಲ ಕ್ವಶನ್ಸು ಕೂಡ 2024-25 ನಿಮ್ಮ ಒಂದು ಅಭ್ಯಾಸಕ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರಲ್ವ, ಅದೇ ಪುಸ್ತಕದಿಂದ ತೆಗೆದುಕೊಂಡಿದ್ದೇವೆ. ಫಸ್ಟ್ ನೋಡಿ, ಶಿ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ, ಕ್ವಶನ್ ಟ್ಯಾಗ್ ಅಂದ ತಕ್ಷಣವೇ ನೀವು ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆನೋ ಅಥವಾ ನೆಗೆಟಿವ್ ಇದೆನೋ ಅಂತಕ್ಕಂಥದ್ದನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಸಿ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ, ಅಂದರೆ ಅವಳು ಶಾಲೆಗೆ ಹೋಗುತ್ತಿದ್ದಾಳೆ. ಸೊ ಇದ್ದಾಳೆ ಅಂತಕ್ಕಂಥದ್ರಿಂದ ಎಂಡ್ ಆಗ್ತಾ ಇದೆ ಅಲ್ವಾ. ಸೊ ಇದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಈ ರೀತಿ ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇಲ್ಲಿ ಸೆಂಟೆನ್ಸನ್ನು ಗಮನಿಸಿ, 3ನೇ ಕ್ವಶನ್ ನೋಡಿ, ಹಿ ಡಸಂಟ್ ಲೈಕ್ ಕಾಫಿ, ಅವನು ಕಾಫಿಯನ್ನು ಇಷ್ಟಪಡೋದಿಲ್ಲ. ನೋಡಿ, ಇಲ್ಲ ಅಂತ ಇದೆ, ಅಂದರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಈ ರೀತಿ ನೆಗೆಟಿವ್ ಸ್ಟೇಟ್ಮೆಂಟ್ ಬಂದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ಈಗ ಫಸ್ಟ್ ಒನ್ಗೆ ನೋಡಿ, ಶಿ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಇರೋದ್ರಲ್ಲಿ ಹೆಲ್ಪಿಂಗ್ ವರ್ಬನ್ನು ಹುಡುಕಬೇಕು ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಇಲ್ಲಿ ಈಸ್ ಅಂತಕ್ಕಂಥದ್ದು ಏನಿದೆನೋ ಇದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ನೀವೇನು ಮಾಡಬೇಕು ಅಂದರೆ, ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟರೆ ಅಲ್ಲಿ ಹೆಲ್ಪಿಂಗ್ ವರ್ಬನ್ನು ಮೊದಲಿಗೆ ಹುಡುಕಿಕೊಳ್ಳಿ ಮತ್ತು ಆ ಒಂದು ಹೆಲ್ಪಿಂಗ್ ವರ್ಬನ್ನು ಬರ್ಕೊಂಡು ಬಿಡ್ತೀರಾ ಅಂದ್ಕೊಳ್ಳಿ. ಈಗ ನೋಡಿ, ಈಸ್ ಅಂತ ಬರ್ಕೊಂಡಿದ್ದೀರಾ. ಈಗ ನೋಡಿ, ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ನಾವು ಈಸ್ಗೆ ನಾಟನ್ನು ಈ ಥರ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಸೇರಿಸಬೇಕಾಗುತ್ತೆ. ಈಸೆಂಟ್ ಅಂತ ಆಯಿತು ವಿದ್ಯಾರ್ಥಿಗಳೇ. ಇನ್ನು ಸಬ್ಜೆಕ್ಟನ್ನು ಗಮನಿಸಬೇಕು. ಸ್ಟೇಟ್ಮೆಂಟಲ್ಲಿ ನೋಡಿ, ಶಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ಇದು ಯಾವಾಗಲೂ ಕೂಡ ಪ್ರೊನೌನ್ ಫಾರ್ಮಲ್ಲೇ ನಾವು ಬರಿಬೇಕಾಗುತ್ತೆ ಕ್ವಶನ್ ಟ್ಯಾಗಲ್ಲಿ. ಸೊ ನೋಡಿ, ಶಿ ಅನ್ನೋದು ಆಲ್ರೆಡಿ ಪ್ರೊನೌನ್ ಆಗಿದೆ, ಹಾಗಾಗಿ ಇಸೆಂಟ್ ಶಿ ಅಂತಾನೆ ನಾವು ಉತ್ತರವನ್ನು ಬರಿತೇವೆ ಮತ್ತು ಕೊನೆಗೆ ಕ್ವಶನ್ ಮಾರ್ಕ್ ಹಾಕೋದನ್ನು ಕೂಡ ಮರಿಬಾರ್ದು. ಇಲ್ಲಿ ನೋಡಿ, ಕ್ವಶನ್ ಮಾರ್ಕನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಫಸ್ಟ್ ಸ್ಟೇಟ್ಮೆಂಟ್ಗೆ ಇಸೆಂಟ್ ಶಿ ಅಂತ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಿದ್ದೇವೆ. ಸೊ ಇಲ್ಲಿ ನಾಟ್ ಅಂತಕ್ಕಂಥದ್ದನ್ನು ಏನು ಸೇರಿಸಿದೆವೋ ಇದರಿಂದಾನೇ ನೆಗೆಟಿವ್ ಕ್ವಶನ್ ಟ್ಯಾಗ್ ಆದ ಹಾಗೆ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ನೋಡಿ, ಇದೇ ರೀತಿಯೇ ದೇ ವೆಂಟ್ ಟು ದ ಮಾರ್ಕೆಟ್ ಅಂತ ಇದೆ ವಿದ್ಯಾರ್ಥಿಗಳೇ. ಈ ಸ್ಟೇಟ್ಮೆಂಟಲ್ಲಿ ನಾವು ಹೆಲ್ಪಿಂಗ್ ವರ್ಬನ್ನು ಹುಡುಕೋಬೇಕು, ಬಟ್ ಹೆಲ್ಪಿಂಗ್ ವರ್ಬ್ ಇಲ್ಲ ವಿದ್ಯಾರ್ಥಿಗಳೇ. ಸೊ ಏನು ಮಾಡಬೇಕು ಅಂದರೆ, ಆಗ ಮೇನ್ ವರ್ಬನ್ನು ಗಮನಿಸಬೇಕು. ಇಲ್ಲಿ ಮೇನ್ ವರ್ಬ್ ಯಾವುದು? ವೆಂಟ್ ಅಂತಕ್ಕಂಥದ್ದು. ಸೊ ವೆಂಟ್ ಅಂತಕ್ಕಂಥದ್ದೇ ಮೇನ್ ವರ್ಬ್ ಆಗಿದೆ. ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ ವಿದ್ಯಾರ್ಥಿಗಳೇ, ಅಂದರೆ ವರ್ಬ್ V2 ಫಾರ್ಮಲ್ಲಿದೆ. ಸೊ ಈ ರೀತಿ ಬಂದಾಗ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಬರಿಬೇಕಾಗುತ್ತೆ. ಸೊ ಈಗ ಸ್ಟಾರ್ಟಿಂಗಲ್ಲಿ ನಾವು ಏನು ಮಾಡಬೇಕು ಅಂದರೆ ಡಿಡ್ಡನ್ನು ತೆಗೆದುಕೊಳ್ತೇವೆ. ಸೊ ಡಿಡ್ ತೆಗೆದುಕೊಂಡ್ವಿ. ನೋಡಿ, ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಈ ಸ್ಟೇಟ್ಮೆಂಟಲ್ಲಿ ಕಾಣಿಸ್ತಾ ಇಲ್ಲ. ಸೊ ನಾವು ಇಲ್ಲಿ ನಾಟನ್ನು ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಸೇರಿಸ್ತಾ ಇದ್ದೇವೆ. ಡಿಡೆಂಟ್ ಅಂತ ಆಯಿತು. ಇನ್ನು ಸಬ್ಜೆಕ್ಟ್ ನೋಡಿ, ದೇ ಅಂತಕ್ಕಂಥದ್ದನ್ನು ಗಮನಿಸಬೇಕು ಮತ್ತು ಅದನ್ನೇ ನಾವು ಪ್ರೊನೌನ್ ಫಾರ್ಮಲ್ಲಿ ಇರೋದ್ರಿಂದ ಅದನ್ನೇ ಇಲ್ಲಿ ತೆಗೆದುಕೊಂಡು ಡಿಡೆಂಟ್ ದೇ ಅಂತ ಬರಿತೇವೆ. ನೆಕ್ಸ್ಟ್ ಕ್ವಶನ್ ಮಾರ್ಕನ್ನು ಹಾಕ್ತೇವೆ. ಸೊ ಈ ರೀತಿ ನೋಡಿ, ಪಾಸಿಟಿವ್ ಸ್ಟೇಟ್ಮೆಂಟ್ಗೆ ನಾಟನ್ನು ಸೇರಿಸಿ ನೆಗೆಟಿವ್ ಟ್ಯಾಗನ್ನು ಮಾಡಿದ್ದೇವೆ. ಇನ್ನು ಥರ್ಡ್ ಒನ್, ಹಿ ಡಸಂಟ್ ಲೈಕ್ ಕಾಫಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಗಮನಿಸ್ಬೋದು, ಡಸ್ ಅಂತಕ್ಕಂತಹ ಏನು ಹೆಲ್ಪಿಂಗ್ ವರ್ಬ್ ಇದೆನೋ ಇದನ್ನೇ ತೆಗೆದುಕೊಳ್ಬೇಕು. ಸೊ ಸ್ಟಾರ್ಟಿಂಗಲ್ಲಿ ಆ ಹೆಲ್ಪಿಂಗ್ ವರ್ಬನ್ನು ಬರೆದುಕೊಳ್ಳೋಣ. ಡಸ್ ಅಂತ ಬರೆದುಕೊಂಡ್ವಿ. ಈಗ ನೋಡಿ, ಇಲ್ಲಿ ಆಲ್ರೆಡಿ ನಾಟ್ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ ನಾವು ಸ್ಟೇಟ್ಮೆಂಟಲ್ಲಿ. ಸೊ ಈಗ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಆ ನಾಟನ್ನು ಬರಿಬಾರ್ದು. ಈಗ ಡೈರೆಕ್ಟಾಗಿ ಸಬ್ಜೆಕ್ಟನ್ನು ಗಮನಿಸಿ, ಹಿ ಅಂತ ಇದೆ ಮತ್ತು ಪ್ರೊನೌನ್ ಫಾರ್ಮಲ್ಲೇ ಇದೆ. ಡಸ್ ಹಿ ಅಂತ ನಾವೇನು ಮಾಡ್ತೇವೆ, ಕ್ವಶನ್ ಟ್ಯಾಗನ್ನು ಬರಿತೇವೆ. ಒಂದು ವೇಳೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಹಿ ಬದಲಿ ಏನಾದರೂ ಹೆಸರನ್ನು ಕೊಟ್ಟಿದ್ರು ಅಂತ ಅಂದ್ಕೊಳ್ಳೋಣ. ಇಲ್ಲಿ ಹಿ ಬದಲಿ ಒಂದು ನೇಮ್ ಶಂಕರ್ ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ನೋಡಿ, ಶಂಕರ್ ಅಂತಕ್ಕಂಥವನು ಒಬ್ಬ ಹುಡುಗ ಆಗಿದ್ದಾನೆ. ಸೊ ನಾವು ಇಲ್ಲಿ ಶಂಕರ್ಗೆ ಸೂಟೇಬಲ್ ಆಗಿರತಕ್ಕಂತಹ ಪ್ರೊನೌನನ್ನೇ ತೆಗೆದುಕೊಳ್ಬೇಕು. ಅದಕ್ಕೆ ಹಿ ಅಂತಕ್ಕಂಥದ್ದು ಸೂಟೇಬಲ್ ಪ್ರೊನೌನ್ ಆಗಿರುತ್ತೆ. ಸೊ ಈ ರೀತಿ ನೇಮ್ ಕೊಟ್ಟರೂ ಕೂಡ ನೀವೇನು ಮಾಡಬೇಕು, ಪ್ರೊನೌನನ್ನೇ ತೆಗೆದುಕೊಂಡು ಕ್ವಶನ್ ಟ್ಯಾಗಲ್ಲಿ ಬರಿಬೇಕಾಗುತ್ತೆ. ಒಂದು ವೇಳೆ ಹುಡುಗಿ ಹೆಸರು ಕೊಟ್ಟಿದ್ದೀರಿ ನೋಡಿ, ಶಿ ಅಂತ ಇತ್ತು ಅಂದರೆ ನಾವಿಲ್ಲಿ ಡಸ್ ಶಿ ಅಂತ ಮಾಡ್ತಿದ್ವಿ. ಅದರ ಬದಲಾಗಿ ಸಂಗೀತ ಇದ್ದಿದ್ರೆ ಆಗಲೂ ಕೂಡ ನಾವು ನೋಡಿ ಸಂಗೀತ ಅನ್ನೋ ಬದಲು ಏನು ಮಾಡ್ತಿದ್ವಿ, ಶಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಸೊ ಇವುಗಳನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಇನ್ನು ಫೋರ್ತ್ ನೋಡಿ, ವಿ ಶುಡ್ ಹೆಲ್ಪ್ ದ ನೀಡಿ ಅಂತ ಇದೆ. ಸೊ ಇಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಮಾಡಲ್ ವರ್ಬ್ ಇದೆ, ಗಮನಿಸಬಹುದು, ಶುಡ್ ಅಂತಕ್ಕಂಥದ್ದು. ಸೊ ಅದನ್ನೇ ತೆಗೆದುಕೊಳ್ಬೇಕಾಗತ್ತೆ. ಸೊ ಶುಡ್ಡನ್ನು ಸ್ಟಾರ್ಟಿಂಗಲ್ಲಿ ತೆಗೆದುಕೊಳ್ತೀರಾ.
ಮತ್ತು ನೋಡಿ ಸ್ಟೇಟ್ಮೆಂಟಲ್ಲಿ ಎಲ್ಲೂ ಕೂಡ ನಾಟ್ ಇಲ್ಲ. ಸೊ ಇಲ್ಲಿ ನಾಟನ್ನು ಸೇರಿಸ್ಬೇಕು. ಶುಡುಂಟ್ ಅಂತ ಆಯಿತು. ಮತ್ತು ಪ್ರನೌನ್ ಯಾವುದಿದೆ ನೋಡಿ, ವಿ ಇದೆ ಅಲ್ವಾ, ಇದನ್ನು ಇಲ್ಲಿ ಕೊನೆಗೆ ಬರ್ಕೊಳ್ತೇವೆ. ಶುಡುಂಟ್ ವಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಟ್ಯಾಗ್ ಆಯಿತು ವಿದ್ಯಾರ್ಥಿಗಳೇ. ಇನ್ನು ಫಿಫ್ತ್ ಒನ್ ನೋಡಿ, ಶಿ ಹ್ಯಾಸ್ ಫಿನಿಶ್ಡ್ ಹರ್ ವರ್ಕ್. ಇಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಹ್ಯಾಸ್ ಅಂತಕ್ಕಂಥದ್ದು. ಸೊ ಅದನ್ನೇ ಸ್ಟಾರ್ಟಿಂಗಲ್ಲಿ ತೆಗೆದುಕೊಳ್ಳಿ, ಹ್ಯಾಸ್. ಮತ್ತು ಗಮನಿಸ್ಬೋದು ಎಲ್ಲೂ ಕೂಡ ನಾಟ್ ಇಲ್ಲ. ಸೊ ಹ್ಯಾಸೆಂಟ್ ಅಂತ ಇಲ್ಲಿ ನಾಟನ್ನು ಕಾಂಟ್ರಾಕ್ಟ್ ಫಾರ್ಮಲ್ಲಿ ತೆಗೆದುಕೊಳ್ವಿ. ಇನ್ನು ಪ್ರನೌನ್ ಫಾರ್ಮ್ ಶಿ ನೋಡಿ ಆ್ಯಸ್ ಇಟ್ ಈಸ್ ಬರಿತಾ ಇದ್ದಾವೆ, ಹ್ಯಾಸೆಂಟ್ ಶಿ ಅಂತೇಳಿ ಕ್ವಶನ್ ಮಾರ್ಕ್ ಕೊನೆಗೆ. ಸೊ ಆನ್ಸರ್ ಈಸ್ ರೆಡಿ. ಸಿಕ್ಸ್ತ್ ಒನ್, ಯು ವಿಲ್ ಕಮ್ ಟು ದ ಪಾರ್ಟಿ. ಇಲ್ಲೂ ಕೂಡ ನೋಡ್ಬೋದು ಮಾಡಲ್ ವರ್ಬ್ ವಿಲ್ ಇದೆ, ಅದನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ಮಾಡಬೇಕು. ಸೊ ಇಲ್ಲಿ ವಿಲ್ ಸ್ಟಾರ್ಟಿಂಗ್ ಬರ್ಕೊಳ್ತೇವೆ. ಇಲ್ಲಿ ವಿಲ್ಲನ್ನು ಈ ರೀತಿ ಬರೆಯೋ ಹಾಗಿಲ್ಲ. ಯಾಕೆ ಅಂದರೆ ನೋಡಿ, ಇಲ್ಲಿ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು, ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಸೊ ಇದನ್ನು ನಾವು ಕಾಂಟ್ರಾಕ್ಟ್ ಫಾರ್ಮಲ್ಲಿ ಓಂಟ್ ಅಂತ ಈ ರೀತಿ ಬರ್ಕೊಳ್ತೇವೆ. ಅಂದರೆ ಓಂಟ್ ಅಂತಕ್ಕಂಥದ್ದು ಇಲ್ಲಿ ವಿಲ್ ನಾಟ್ನ ಒಂದು ಶಾರ್ಟ್ ಫಾರ್ಮ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಈಗ ನಾವೇನು ಮಾಡಬೇಕು, ಓಂಟ್ ತೆಗೆದುಕೊಂಡ್ವಿ, ವಿಲ್ ನಾಟನ್ನು ಈ ರೀತಿ ಬರಿತೀವಿ. ಮತ್ತು ಯು ಅಂತಕ್ಕಂತಹ ಸಬ್ಜೆಕ್ಟ್ ಇದೆ ಅಲ್ವಾ, ಇದನ್ನೇ ಇಲ್ಲಿ ಬರ್ಕೋಬೇಕು. ಓಂಟ್ ಶಿ ಕೊನೆಗೆ ಕ್ವಶನ್ ಮಾರ್ಕ್. ಸೆವೆಂತ್ ಒನ್, ಹಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಇದೆ. ಗಮನಿಸಿ, ವಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ. ಸೊ ವಾಸನ್ನು ಸ್ಟಾರ್ಟಿಂಗಲ್ಲೇ ಬರ್ಕೊಳ್ತೇವೆ. ಸ್ಟೇಟ್ಮೆಂಟ್ ಗಮನಿಸಿ, ಎಲ್ಲೂ ಕೂಡ ನಾಟ್ ಅಂತಕ್ಕಂತಹ ವರ್ಡ್ ಇಲ್ಲ. ಸೊ ಇದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಕಾಂಟ್ರಾಕ್ಟೆಡ್ ಫಾರ್ಮ್ ವಾಸಂಟ್ ಅಂತ ಬರಿತಾ ಇದ್ದೇವೆ. ಪ್ರನೌನ್ ಫಾರ್ಮ್ ಹೀಗೆ ಹಿ ಅಂತಾನೆ ಬರಿತಾ ಇದ್ದೇವೆ, ಕ್ವಶನ್ ಮಾರ್ಕ್, ವಾಸಂಟ್ ಹಿ. ಏಯ್ತ್ ಒನ್ ನೋಡಿ, ದೇ ಕ್ಯಾನ್ ಸ್ವಿಮ್ ವೆಲ್ ಅಂತ ಇದೆ. ಸೊ ಇಲ್ಲೂ ಕೂಡ ಮಾಡಲ್ ವರ್ಬ್ ಆಕ್ಸಿಲರಿ ಕೊಟ್ಟಿದ್ದಾರೆ ಹೆಲ್ಪಿಂಗ್ ವರ್ಬ್ ಆಗಿ, ಅದನ್ನೇ ತೆಗೆದುಕೊಳ್ತೇವೆ, ಕ್ಯಾನ್. ಮತ್ತು ಗಮನಿಸಿ, ಎಲ್ಲೂ ಕೂಡ ನಾಟ್ ಇಲ್ಲ ಸ್ಟೇಟ್ಮೆಂಟಲ್ಲಿ ಅಥವಾ ನೆಗೆಟಿವ್ ವರ್ಡ್ ಇಲ್ಲ. ಸೊ ಇದಕ್ಕೆ ನಾವು ಕಾಂಟ್ ಅಂತೇಳಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಕಾಂಟ್ ಅಂತ ಬರಿತಾ ಇದ್ದೇವೆ, ಕಾಂಟ್. ಮತ್ತು ಸಬ್ಜೆಕ್ಟ್ ನೋಡಿ ದೇ ಅಂತ ಇದೆ, ಪ್ರನೌನ್ ಫಾರ್ಮಲ್ಲಿ ಇದೆ. ಸೊ ಕಾಂಟ್ ದೇ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕ್ತೇವೆ ವಿದ್ಯಾರ್ಥಿಗಳೇ. ನೈನ್ತ್ ಒನ್ ನೋಡಿ, ಐ ಆಮ್ ಯುವರ್ ಫ್ರೆಂಡ್ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ನೋಡಿ. ಆ್ಯಮ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ. ಇದನ್ನು ನಾವೀಗ ಏನು ಮಾಡಬೇಕು ಅಂದರೆ ಸ್ಟೇಟ್ಮೆಂಟನ್ನು ನೆಗೆಟಿವ್ ಕ್ವಶನ್ ಟ್ಯಾಗಿಗೆ ಚೇಂಜ್ ಮಾಡಬೇಕಾಗುತ್ತೆ. ಐ ಆಮ್ ಯುವರ್ ಫ್ರೆಂಡ್. ಸೊ ಇಲ್ಲಿ ಆ್ಯಮನ್ನು ತೆಗೆದುಕೊಂಡು ನಾಟನ್ನು ಸೇರಿಸಿ ಯಮೆಂಟ್ ಐ ಅಂತ ಈ ರೀತಿ ಮಾಡೋ ಹಾಗಿಲ್ಲ. ಸೊ ಇಲ್ಲೊಂದು ಎಕ್ಸೆಪ್ಷನ್ ಇದೆ. ಈ ರೀತಿ ಯಮೆಂಟ್ ಐ ಅಂತ ಮಾಡಬೇಕು ಅಂದಾಗ ನೀವು ಏನು ಮಾಡಿ ಅಂದರೆ ಆರನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಆರ್ ತೆಗೆದುಕೊಂಡು ಆರಂಟ್ ಐ ಅಂತ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು, ನೆನಪಿಟ್ಕೊಳ್ಳಿ, ಇದನ್ನು ಮರಿಬೇಡಿ. ಐ ಬಂದಾಗ ಸಬ್ಜೆಕ್ಟ್, ಆಗ ನಾವು ಆ್ಯಮ್ ಇರೋದನ್ನು ಏನು ಮಾಡ್ತೇವೆ, ಆರನ್ನು ತೆಗೆದುಕೊಂಡು ನೆಗೆಟಿವ್ ಟ್ಯಾಗ್ ಆಗಿ ನಾಟ್ ಸೇರಿಸಿ ಬರಿತೇವೆ. ಒಂದು ವೇಳೆ ಇದೇ ಸೆಂಟೆನ್ಸ್ ಐ ಆಮ್ ನಾಟ್ ಯುವರ್ ಫ್ರೆಂಡ್ ಇದ್ದಿದ್ರೆ ಆಗ ನಾವು ಆರ್ ಐ ಅಂತ ಮಾಡೋ ಹಾಗಿಲ್ಲ, ಆಗ ನಾವು ಆ್ಯಮ್ ಐ ಅಂತ ಮಾಡ್ಬೋದು. ಒಂದು ವೇಳೆ ಸ್ಟೇಟ್ಮೆಂಟೇ ನೆಗೆಟಿವ್ ಇದ್ಬಿಟ್ಟಿದ್ರೆ ಆ್ಯಮ್ ಐ ಅಂತ ಯೂಸ್ ಮಾಡ್ಬೋದು. ಸೊ ಇದೊಂದು ರೂಲನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಇನ್ನು 10th ಕ್ವಶನ್ ನೋಡಿ, ಶಿ ಹ್ಯಾಡೆಂಟ್ ಸೀನ್ ದ ಮೂವಿ ಬಿಫೋರ್. ವಿದ್ಯಾರ್ಥಿಗಳೇ ನೋಡಿ, ಹ್ಯಾಡೆಂಟ್ ಇಲ್ಲಿ ನೆಗೆಟಿವ್ ವರ್ಡ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ ನಾವು ಪಾಸಿಟಿವ್ ಟ್ಯಾಗನ್ನು ಬರೀಬೇಕು. ಹ್ಯಾಡನ್ನು ಸ್ಟಾರ್ಟಿಂಗಲ್ಲಿ ತೆಗೆದುಕೊಳ್ತೇವೆ. ಹ್ಯಾಡ್ ಆದಮೇಲೆ ನಾಟನ್ನು ಸೇರಿಸೋ ಹಾಗೆಲ್ಲ, ಇಲ್ಲಿ ನಾಟ್ ಇರೋದ್ರಿಂದ ನೆನಪಿಟ್ಕೊಂಬಿಡಿ. ಮತ್ತು ಸಬ್ಜೆಕ್ಟ್ ನೋಡಿ ಶಿ ಇದೆ, ಪ್ರನೌನ್ ಫಾರ್ಮಲ್ಲೇ ಇದೆ. ಸೊ ಹ್ಯಾಡ್ ಶಿ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಬರೀತೇವೆ. ಕ್ವಶನ್ ನಂಬರ್ 11 ಗಮನಿಸಿ, ದ ಟ್ರೈನ್ ಈಸ್ ನಾಟ್ ಲೇಟ್. ನೋಡಿ ವಿದ್ಯಾರ್ಥಿಗಳೇ, ನಾಟ್ ಅಂತಕ್ಕಂತಹ ನೆಗೆಟಿವ್ ವರ್ಡ್ ಆಲ್ರೆಡಿ ಇರೋ ಕಾರಣ ನಾವೀಗ ಬರಿಬೇಕಾಗಿರೋದು ಪಾಸಿಟಿವ್ ಟ್ಯಾಗ್ ಆಗಿದೆ. ಸೊ ಹೆಲ್ಪಿಂಗ್ ವರ್ಬ್ ಈಸ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದನ್ನೇ ತೆಗೆದುಕೊಳ್ತೇವೆ, ಈಸ್. ಮತ್ತು ದ ಟ್ರೈನ್ ಅಂತ ಇದೆ ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್. ಸೊ ಇದನ್ನು ನಾವು ದ ಟ್ರೈನ್ ಅಂತಲೇ ಬರಿಬಾರ್ದು, ಈಸ್ ಇಟ್ ಅಂತ ಬರಿಬೇಕಾಗುತ್ತೆ. ದ ಟ್ರೈನ್ಗೆ ಇಟ್ ಅಂತಕ್ಕಂತಹ ಪ್ರನೌನನ್ನು ಯೂಸ್ ಮಾಡ್ಕೋಬೇಕು. 12th ಒನ್ ನೋಡಿ, ಶಿ ವಾಸ್ ವೆರಿ ಡಿಸಪಾಯಿಂಟೆಡ್ ಅಂತ ಇದೆ. ಹೆಲ್ಪಿಂಗ್ ವರ್ಬ್ ವಾಸ್ ಆಲ್ರೆಡಿ ಇದೆ. ಸೊ ಯು ಕ್ಯಾನ್ ಟೇಕ್ ದಟ್ ಹೆಲ್ಪಿಂಗ್ ವರ್ಬ್ ವಾಸ್ ಅಂತ ಬರೀತೀರಾ. ಮತ್ತು ಸ್ಟೇಟ್ಮೆಂಟ್ ಗಮನಿಸಿ, ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಇಲ್ಲಿ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ನಾಟನ್ನು ಬರೀರಿ. ವಾಸಂಟ್ ಆಯಿತು, ಸಬ್ಜೆಕ್ಟ್ ಶಿ ಇದೆ, ಪ್ರನೌನ್ ಫಾರ್ಮಲ್ಲೇ ಇದೆ. ಸೊ ಅದನ್ನೇ ಬರ್ಕೊಳ್ಳಿ, ವಾಸಂಟ್ ಶಿ ಅಂತ ಕ್ವಶನ್ ಟ್ಯಾಗ್ಸ್ ಸಿಗುತ್ತೆ. ಇನ್ನು ಕ್ವಶನ್ ನಂಬರ್ 13 ನೋಡಿ, ಶಿ ಹ್ಯಾಸ್ ಎ ಡಿಫ್ರೆಂಟ್ ಒಪಿನಿಯನ್ ಅಂತ ಇದೆ. ಹ್ಯಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಹ್ಯಾಸ್ ಆಯಿತು, ಮತ್ತು ನೋಡಿ ನೆಗೆಟಿವ್ ವರ್ಡ್ ಎಲ್ಲೂ ಕೂಡ ಇಲ್ಲ. ಸೊ ಹ್ಯಾಸ್ಗೆ ನಾಟನ್ನು ಸೇರಿಸಿ, ಸಬ್ಜೆಕ್ಟ್ ಶಿ, ಪ್ರನೌನ್ ಫಾರ್ಮಲ್ಲೇ ಇದೆ, ಹ್ಯಾಸಂಟ್
ಶಿ ಅಂತಲೇ ಬರೀರಿ ಕ್ವಶನ್ ಮಾರ್ಕ್ ಕೊನೆಗೆ. ಇನ್ನು 14th ಒಂದು ನೋಡಿ, ಸ್ವಲ್ಪ ಸ್ಪೆಷಲ್ ಆಗಿದೆ ವಿದ್ಯಾರ್ಥಿಗಳೇ. ಸೋನು ಆ್ಯಂಡ್ ಗೌರಿ ಡಿಡೆಂಟ್ ಪಾರ್ಟಿಸಿಪೇಟ್ ಇನ್ ದ ಕಾಂಪಿಟೇಷನ್ ಅಂತ ಇದೆ ವಿದ್ಯಾರ್ಥಿಗಳೇ. ಗಮನಿಸಬಹುದು ನೀವು ಡಿಡೆಂಟ್ ಅಂತಕ್ಕಂತಹ ವರ್ಡನ್ನು. ಇಲ್ಲಿ ನಾಟ್ ಕಾಣಿಸ್ತಾ ಇದೆ ಅಂದರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ ಮತ್ತು ಹೆಲ್ಪಿಂಗ್ ವರ್ಬ್ ಡಿಡ್ ಸಿಗುತ್ತೆ ನಮಗೆ. ಸೊ ಡಿಡ್ಡನ್ನು ಇಲ್ಲಿ ಬರೆದುಕೊಳ್ತಾ ಇದ್ದೇವೆ ಸ್ಟಾರ್ಟಿಂಗಲ್ಲಿ. ನೋಡಿ ಈಗ ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್ ಗಮನಿಸಿ, ಸೋನು ಆ್ಯಂಡ್ ಗೌರಿ. ಸೊ ಇಬ್ಬರು ವ್ಯಕ್ತಿಗಳಿದ್ದಾರೆ. ಸೊ ಇವರಿಗೆ ನಾವು ಪ್ರನೌನ್ ಫಾರ್ಮನ್ನು ಏನು ಬಳಸಬೇಕು? ಒಂದು ಹುಡುಗಿ ಹೆಸರಿದ್ದರೆ ನಾವು ಸೋನು ಮಾತ್ರ ಇದ್ದಿದ್ರೆ ಶಿ ತೆಗೆದುಕೊಳ್ತಾ ಇದ್ವಿ. ಈಗ ಸೋನು ಮತ್ತು ಗೌರಿ ಇಬ್ಬರಿದ್ದಾರೆ. ಸೊ ನಾವೇನು ಮಾಡಬೇಕು ಅಂದರೆ ದೇ ಅಂತಕ್ಕಂತಹ ಪ್ರನೌನನ್ನು ತೆಗೆದುಕೊಳ್ಬೇಕಾಗುತ್ತೆ. ಡಿಡ್ ನೋಡಿ, ನಾಟನ್ನು ಸೇರಿಸೋ ಹಾಗಿಲ್ಲ, ಯಾಕೆಂದರೆ ಆಲ್ರೆಡಿ ಸ್ಟೇಟ್ಮೆಂಟಲ್ಲಿದೆ. ಈಗ ಡೈರೆಕ್ಟಾಗಿ ಸಬ್ಜೆಕ್ಟನ್ನು ಬರೀತೇವೆ. ಡಿಡ್ ದೇ ಕ್ವಶನ್ ಮಾರ್ಕ್. ಸೊ ಈ ರೀತಿ ನೀವೇನು ಮಾಡಬೇಕು ಅಂದರೆ ಕ್ವಶನ್ ಟ್ಯಾಗ್ಗಳನ್ನು ಫ್ರೇಮ್ ಮಾಡಬೇಕು ವಿದ್ಯಾರ್ಥಿಗಳೇ. ಈಗ ನಿಮಗೇನೆ ಇಲ್ಲಿ ಸಿಂಪಲ್ಲಾಗಿ ಒಂದು ಎಕ್ಸಸೈಸ್ ಕೊಡ್ತೇನೆ, ನೀವೇನೆ ಈ ಒಂದು ಎಕ್ಸಸೈಸ್ಗೆ ಆನ್ಸರ್ನ ಮಾಡಿ. ಹಿ ಈಸ್ ಮೈ ಫ್ರೆಂಡ್ ಅಂತಕ್ಕಂತಹ ಆ ಸ್ಟೇಟ್ಮೆಂಟ್ಗೆ ಏನು ಕ್ವಶನ್ ಟ್ಯಾಗ್ ಮಾಡ್ತೀರಾ? ಇದು 1ನೇ ಕ್ವಶನ್. ಇನ್ನು 2ನೇ ಕ್ವಶನ್ ತಗೊಳ್ಳೋಣ. ದೇ ಆರ್ ನಾಟ್ ರೀಡಿಂಗ್. ದೇ ಆರ್ ನಾಟ್ ರೀಡಿಂಗ್ ಅಂತ ಕೊಡ್ತಾ ಇದ್ದೇನೆ. ಸೊ ಇವೆರಡಕ್ಕೂ ಕೂಡ ಕ್ವಶನ್ ಟ್ಯಾಗನ್ನು ಕಮೆಂಟ್ ಬಾಕ್ಸಲ್ಲಿ ವಿದ್ಯಾರ್ಥಿಗಳೇ ಕಮೆಂಟ್ ಮಾಡಿ. ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಟಾಪಿಕ್ ಅರ್ಥ ಆಗಿದೆಯೋ ನೋಡೋಣ. ಮತ್ತು ಗ್ರಾಮರ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ಮುಂದಿನ ದಿನಗಳಲ್ಲಿ ಆ ಒಂದು ಟಾಪಿಕ್ಕನ್ನು ಕೂಡ ನಿಮಗೆ ಟೀಚ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.